ಪಂಪನ ಕುರಿತ ಹಾಗೆ ಮತ್ತಷ್ಟು ವಿಚಾರಗಳನ್ನು ಮುಂದುವರಿಸೋದಾದರೆ ಪಂಪ ಪಂಪನ ಒಂದು ಕನ್ನಡ ನಾಡಿನ ವರ್ಣನೆ ನಮಗೆ ಬಹಳ ವಿಶೇಷ ಅಂತ ಹೇಳಿ ಅನಿಸುತ್ತೆ. ಆತ ಮಾತನಾಡುವಂಥದ್ದು, ಸೊಗೈಸಿ ಬಂದ ಮಾಮರನ್ನೇ ತಳ್ತೆಲೆ ವಳ್ಳಿಯೇ ಪೂತ ಜಾತಿ ಸಂಪಗೆಯೇ ಕುಕಿಲ್ವ ಕೋಗಿಲೆಯೇ ಪಾಡುವ ತುಂಬಿಯೇ ಅನ್ನುವಂತಹ ಮಾತನ್ನ ಹೇಳುವಂಥದ್ದನ್ನು ನೋಡ್ಬೋದು. ಅಂದರೆ ಪಂಪನಿಗೆ ಪ್ರಿಯವಾದಂತಹ ಊರು ಬನವಾಸಿ. ಆ ಬನವಾಸಿಯ ಯಾವ ಗುಡ್ಡ ನಂದನವನ ನೋಡಿದ್ರು ಕೂಡ ಅಲ್ಲೆಲ್ಲವೂ ಕೂಡ ಬಹಳ ತಳಿತವಾಗಿ ಚಿಗುರಿನಿಂದ ಶೋಭಿಸುವಂತಹ ಮಾವಿನ ಮರ, ಉತ್ಕೃಷ್ಟ ಜಾತಿಯ ಒಂದು ಹರಳಿದಂತಹ ಸಂಪಿಗೆ ಹೂವುಗಳು, ಮತ್ತೆ ಆ ಮಾವಿನ ಮರದಲ್ಲಿ ಕುಳಿತು ಹಾಡುವಂತಹ ಕುಹು ಕುಹುಕು ಅನ್ನುವಂತಹ ಧ್ವನಿಯನ್ನ ಮೊಳಗಿಸುವಂತಹ ಕೋಗಿಲೆಗಳು, ಜೇಂಕರಿಸುವಂತಹ ತುಂಬಿಗಳು, ಮಂದಹಾಸದಿಂದ ಕೂಡಿರುವಂತಹ ನಲಿಯುವ ನಲ್ಲರು ಕಣ್ಗೊಳಿಸ್ತಾರೆ ಅಂತ ಹೇಳಿ ಪಂಪ ಮನದುಂಬಿ ವರ್ಣಿಸುವಂಥದ್ದನ್ನ ಓದಿದಾಗ ಅದು ಬಹಳ ಅವರ್ಣನೀಯ ಅನ್ನುವಂತಹ ಚಿತ್ರಣ ನಮಗೆ ಕಂಡುಬರುತ್ತೆ. ಇಂತಹ ಒಂದು ಸುಖ ಸಾಮ್ರಾಜ್ಯದಲ್ಲಿ ಓಲಾಡುವಂತಹ ಪ್ರಾಕೃತಿಕವಾದಂತಹ ಸಂಪತ್ತನ್ನ ಕಣ್ಣಾರೆ ಕಾಣುವಂತಹ ಸೌಭಾಗ್ಯ ಇಲ್ಲದೇ ಇದ್ರೂ ಕೂಡ ಅಂತಹ ಒಂದು ನಿಸರ್ಗದ ಸವಿನೋಟವನ್ನ ನೀಡಿದಂಥ ಪಂಪ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾನೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಪಂಪ ಮುಂದುವರೆದು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಆಲಂಪಿನ ಇಂಪುಗಳಿಗೆ ಅಗ್ಗರಮಾದ ಮಾನಿಸರೇ ಮಾನಸರ್ ಅನ್ನುವಂತಹ ಮಾತನ್ನ ಹೇಳುವಂಥದ್ದನ್ನ ನೋಡ್ಬೋದು. ಅಂದರೆ ಇಲ್ಲಿನ ಪ್ರಾಕೃತಿಕ ಸಂಪತ್ತಿನ ಒಂದು ಹಿರಿಮೆ ಅಷ್ಟೇ ಅಲ್ಲದೆ ಈ ಒಂದು ನಾಡು ಚಾಗಕ್ಕೆ, ಭೋಗಕ್ಕೆ, ಅಕ್ಕರಕ್ಕೆ, ಗೇಯಕ್ಕೆ, ಗೊಟ್ಟಿಗೆ ಎಲ್ಲದಕ್ಕೂ ಕೂಡ ಮುಖ್ಯವಾದಂತಹ ನಾಡು ಅಂತಹ ನಾಡಿನಲ್ಲಿ ಹುಟ್ಟಬೇಕು. ಅದು ಹುಟ್ಟೋದಕ್ಕೆ ಸಾಧ್ಯ ಆಗದಿದ್ರೆ ಕಡೆ ಪಕ್ಷ ಮರಿದುಂಬಿಯಾಗಿ ಕೋಗಿಲೆಯಾಗಾದ್ರೂ ಕೂಡ ಜನ್ಮವನ್ನ ಪಡೆದುಕೊಂಡ್ರೆ ಅದು ಸಾರ್ಥಕ ಆಗತ್ತೆ ಅನ್ನುವಂತಹ ಕವಿಯ ಆಶಯವನ್ನ ಈ ಪದ್ಯದಲ್ಲಿ ನೋಡ್ಬೋದು. ಜೊತೆಗೆ ತೆಂಕಣ ಗಾಳಿ ಸೋಂಕಿದೊಡೆ ಅನ್ನುವಂತಹ ಪದ್ಯವನ್ನ ನೋಡಿದಾಗ ಅಲ್ಲಿ ಇಲ್ಲಿನ ಕೇವಲ ಏನು ನಿಸರ್ಗದ ಒಂದು ಸಂಪತ್ತು ಅಥವಾ ಮಾನವನ ಸಿರಿ ಸೌಭಾಗ್ಯಗಳಷ್ಟೇ ಅಲ್ಲ, ಅದೆಷ್ಟು ಆಕರ್ಷಣಯುತವಾಗಿ ಮನಸ್ಸನ್ನ ಸೂರೆಗೊಳ್ಳುತ್ತೆ ಅಂತ ಹೇಳಿದ್ರೆ, ತಾನೆಲ್ಲೇ ಇದ್ರೂ ಕೂಡ ದಕ್ಷಿಣದ ಗಾಳಿ ಬೀಸಿದ ತಕ್ಷಣ ಅಥವಾ ಹಿತವಾದಂತಹ ಮಾತುಗಳೆಲ್ಲಾದ್ರೂ ಕಿವಿಗೆ ಬಿದ್ದ ತಕ್ಷಣ ಅಥವಾ ಇಂಪಾದಂತಹ ಗಾನವನ್ನ ಕೇಳಿದಂತಹ ಸಂದರ್ಭದಲ್ಲಿ, ಮಧುಮಹೋತ್ಸವಗಳು ನಡೆದಂತಹ ಸಂದರ್ಭದಲ್ಲಿ ನನ್ನ ಮನಸ್ಸು ಯಾವಾಗಲೂ ಕೂಡ ಬನವಾಸಿ ದೇಶವನ್ನ ನೆನೆಸ್ಕೊಳ್ಳುತ್ತೆ. ಆರಂಕುಶಮಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಯಾರು ಏನೇ ನನ್ನನ್ನು ನಿಯಂತ್ರಿಸಿದ್ರು ಕೂಡ, ಅಂಕುಶವಿಟ್ಟರು ಕೂಡ ನನ್ನ ಮನಸ್ಸು ಯಾವಾಗಲೂ ಬನವಾಸಿ ದೇಶವನ್ನ ನೆನೆಸ್ಕೊಳ್ಳುತ್ತೆ ಅನ್ನುವಂತಹ ಮಾತು. ಕವಿಯಿಂದ ರಚಿತವಾದಂತಹ ಕೃತಿಗಳ ಕುರಿತಾಗಿ ನೋಡೋದಾದರೆ, ಈಗಾಗಲೇ ನಾವು ನೋಡಿದ್ವಿ ಪಂಪನ ಬಹುಮುಖ್ಯವಾದಂತಹ 2 ಕೃತಿಗಳು, ಅದು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಉತ್ಕೃಷ್ಟವಾದಂತಹ ಚಂಪು ಕೃತಿಗಳು, ಇತರ ಕವಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರಿದಂತಹ ಕೃತಿಗಳು. ಈತನ ಕೃತಿಗಳ ಕಾಲ ಕ್ರಿಸ್ತಶಕ 941 942. ಕವಿ ಪಂಪನೆ ಹೇಳಿಕೊಂಡಂತೆ ತನ್ನ ಕೃತಿಗಳ ಭಾಷೆ ಪುಲಿಗೆರೆಯ ಒಂದು ತಿರುಳ್ಗನ್ನಡ. ಮತ್ತೆ ಪಂಪ ಭಾರತದಲ್ಲಿ ಒಂದು ಮಾತನ್ನ ಹೇಳ್ತಾನೆ, ಬೆಳಗುವೆನಿಲ್ಲಿ ಲೌಕಿಕಮನ್ ಅಲ್ಲಿ ಜಿನ ಆಗಮಂ. ಇಲ್ಲಿ ನಾನು ಲೌಕಿಕವಾದಂತಹ ವಿಚಾರವನ್ನ ಹೇಳ್ತಾ ಇದ್ದೇನೆ, ಆದ್ರೆ ಅಲ್ಲಿ ಜಿನನ ಆಗಮನವನ್ನ ಹೇಳ್ತೀನಿ, ಅಂದ್ರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ಹೇಳ್ತೀನಿ. ಹೀಗಾಗಿ ಒಂದು ಲೌಕಿಕವಾದಂತಹ ಕಾವ್ಯ, ಮತ್ತೊಂದು ಧಾರ್ಮಿಕವಾದಂತಹ ಕಾವ್ಯ. ಲೌಕಿಕ ಕಾವ್ಯವಾಗಿ ಆದಿಪುರಾಣ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆಯೋ, ಲೌಕಿಕ ಕಾವ್ಯವಾಗಿ ಪಂಪಭಾರತ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆಯೋ, ಧಾರ್ಮಿಕ ಕಾವ್ಯವಾಗಿ ಆದಿಪುರಾಣವು ಕೂಡ ಅಷ್ಟೇ ಮಹತ್ವವನ್ನ ಪಡೆದುಕೊಂಡಿರುವಂಥದ್ದನ್ನ ನೋಡ್ಬೋದು ಕೂಡ. ಎರಡೂ ಕೂಡ ಬಹಳ ಪ್ರಸಿದ್ಧವಾದಂತಹ ಬಹುಮುಖ್ಯವಾದಂತಹ ಕೃತಿಗಳು. ಕನ್ನಡ ಸಾಹಿತ್ಯದಲ್ಲಿ ಪಂಪನ ಹೆಸರನ್ನ ಚಿರಸ್ಥಾಯಿಯಾಗಿ ಮಾಡಿರುವಂತಹ ಬಹುಮಹತ್ವದ ಗ್ರಂಥಗಳು. ಚಂಪು ಕಾವ್ಯವಾಗಿ ಆದಿಪುರಾಣವನ್ನ ನೋಡೋದಾದ್ರೆ ಪಂಪನ ಮೊದಲ ಕಾವ್ಯ ಈ ಆದಿಪುರಾಣ. ಪಂಪನೆ ಹೇಳ್ಕೊಳ್ತಾನೆ, ತಾನು ಒಂದು ಕೃತಿಯನ್ನ 3 ತಿಂಗಳಿನಲ್ಲಿಯೂ ಮತ್ತೊಂದು ಕೃತಿಯನ್ನ 6 ತಿಂಗಳಿನಲ್ಲಿ ಮುಗಿಸ್ತೆ ಅಂತ ಹೇಳಿ. ಆದಿಪುರಾಣ 3 ತಿಂಗಳಲ್ಲಿ ರಚನೆ ಆದಂಥದ್ದು ಅನ್ನುವಂಥದ್ದನ್ನು ಕೂಡ ನಮ್ಮ ಗಮನಕ್ಕೆ ಬಂದಿರುವಂತಹ ಒಂದು ಅಂಶ. ಈ ಕೃತಿಗೆ ಮೂಲ ಆಧಾರ ಯಾವುದು, ಯಾವ ಕೃತಿಯನ್ನ ಆಕರವಾಗಿರಿಸಿಕೊಂಡು ಪಂಪ ಕಾವ್ಯವನ್ನ ರಚನೆ ಮಾಡಿದ ಅಂತ ಹೇಳಿದ್ರೆ ಅದು ಜಿನಸೇನಾಚಾರ್ಯರು ರಚನೆ ಮಾಡಿದಂತಹ ಒಂದು ಪೂರ್ವ ಪುರಾಣ. ಆದಿಪುರಾಣದ ಹೆಗ್ಗಳಿಕೆ ಏನು ಅಂತಂದ್ರೆ ಕನ್ನಡದ ಮೊಟ್ಟಮೊದಲ ಕಾವ್ಯ, ಕನ್ನಡದ ಮೊದಲ ಜೈನ ಪುರಾಣ ಅನ್ನುವಂಥದ್ದು. ಮತ್ತೆ ಬಹಳ ವಿಸ್ತಾರವಾದಂತಹ ಕಾವ್ಯ, ಸುಮಾರು 16
ಆ, ಆಶ್ವಾಸಗಳಲ್ಲಿ 1630 ಪದ್ಯಗಳನ್ನು ಒಳಗೊಂಡಂತಹ ಕಾವ್ಯ. ಮೂಲದ ಕೃತಿ ಜನಸೇನಾಚಾರ್ಯರ ಪೂರ್ವಪುರಾಣದಿಂದ ಕಥೆಯನ್ನು ಆಯ್ಕೆ ಮಾಡಿಕೊಂಡ್ರೂ ಕೂಡ ಕವಿ ತನ್ನದೇ ಆದಂತಹ ಒಂದು ಹೊಸದಾದಂತಹ ಆ, ಅಭಿವ್ಯಕ್ತಿಯಿಂದ, ಅಂದರೆ ನಿರೂಪಣೆಯಲ್ಲಾಗಿರ್ಬೋದು, ಭಾಷೆ ಆಗಿರ್ಬೋದು, ಶೈಲಿಯಲ್ಲಾಗಿರ್ಬೋದು, ವಸ್ತುವಿನ ವಿನ್ಯಾಸದ ಕ್ರಮ ಆಗಿರ್ಬೋದು, ಅಥವಾ ಕೆಲವು ಬದಲಾವಣೆಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಒಂದು ಹೊಸತನವನ್ನ ಕಟ್ಕೊಟ್ಟಿರುವಂಥದ್ದನ್ನ ನೋಡ್ಬೋದು. ಮತ್ತೆ ಮಾರ್ಗ ಮತ್ತೆ ದೇಸಿಗಳೆರಡನ್ನೂ ಕೂಡ ಸಮನ್ವಯೀಕರಿಸಿಕೊಂಡು ಕೃತಿಯನ್ನ ರಚನೆ ಮಾಡಿರುವಂಥದ್ದು ಕೂಡ ಪಂಪನ ಬಹುದೊಡ್ಡ ವಿಶೇಷ ಅಂತ ಹೇಳಿ ನಾವು ಮಾತನಾಡ್ಬೋದು. ಪಂಪನ ಕೃತಿಯಾದಂತಹ ಆದಿಪುರಾಣದ ವಿಚಾರವನ್ನ ಮುಂದುವರಿಸೋದಾದ್ರೆ, ಮೊದಲ ತೀರ್ಥಂಕರನಾದಂತಹ ಪುರದೇವನ ಕುರಿತಾದಂತಹ ಒಂದು ಕಾವ್ಯ, ಆತನ ಆಧ್ಯಾತ್ಮಿಕವಾದಂತಹ ಕಥನ ಮತ್ತೆ ಆತನ ಲೌಕಿಕವಾದಂತಹ ಭೋಗ ವೈಭೋಗಗಳ ಒಂದು ನಿರರ್ಥಕತೆ ಏನಿದೆ, ಈ ವಿಚಾರವನ್ನ ಕಾವ್ಯ ಮುಖ್ಯವಾಗಿ ತನ್ನ ಒಡಲಿನಲ್ಲಿ ಇರಿಸ್ಕೊಂಡಿರುವಂಥದ್ದನ್ನ ನೋಡ್ಬೋದು. ಇಲ್ಲಿ ಪುರದೇವನ ಭವಾವಳಿಗಳು ಬರ್ತವೆ, ಲಲಿತಾಂಗ ಸ್ವಯಂಪ್ರಭೆ, ವಜ್ರಜಂಗ ಶ್ರೀಮತಿ, ಹೀಗೆ ಹಲವು ಭವಗಳು ಪುರದೇವನ ಭವವಳಿಗಳು ಕಾಣಿಸ್ಕೊಳ್ತವೆ. ಪುರದೇವನ ಹುಟ್ಟಿನ ನಂತರದ ಪಂಚ ಕಲ್ಯಾಣಗಳು, ಮತ್ತೆ ಆ ಪಂಚ ಕಲ್ಯಾಣಗಳ ಸಂದರ್ಭದಲ್ಲಿ ಭರತ ಬಾಹುಬಲಿಯರ ಕತೆ ಬಹುಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಪಂಚ ಕಲ್ಯಾಣದ ಸಂದರ್ಭದಲ್ಲಿ ನಿರೂಪಿತ ಆಗುವಂಥ ನೀಲಾಂಜನೆಯ ನೃತ್ಯ ಪ್ರಸಂಗವು ಕೂಡ ಅಷ್ಟೇ ಮುಖ್ಯವಾದದ್ದು. ಯಾಕಂದ್ರೆ ಪುರದೇವನ ಪರಿನಿಷ್ಕ್ರಮಣ ಕಲ್ಯಾಣಕ್ಕೆ ಒಂದು ಹಿನ್ನೆಲೆಯಾಗಿ ಬರುವಂತಹ ನೃತ್ಯ ಪ್ರಸಂಗ ಅದು. ಪಂಪ ತನ್ನ ಕಾವ್ಯದಲ್ಲಿ ಹೇಳ್ಕೊಳ್ಳುವಂತೆ, ನೆಗಲ್ದ ಆದಿಪುರಾಣದೊಳ್ಳ ಅರಿವುದು ಕಾವ್ಯಧರ್ಮಮಂ ಧರ್ಮ, ಅಂದ್ರೆ ಕೇವಲ ಧರ್ಮವನ್ನಷ್ಟೇ ಹೇಳ್ತಾ ಇಲ್ಲ, ನಾನು ಜೈನ ಧರ್ಮವನ್ನಷ್ಟೇ ಪ್ರಸಾರ ಮಾಡ್ತಾ ಇಲ್ಲ, ಧರ್ಮ ಮತ್ತೆ ಕಾವ್ಯಧರ್ಮ ಇವೆರಡನ್ನೂ ಕೂಡ ಸಮನ್ವಯೀಕರಿಸ್ಕೊಳ್ತಾ ಇದ್ದೀನಿ. ಇವೆರಡರ ಸಮನ್ವಯ ಆ ಕೃತಿಗಳನ್ನ ಓದಿದಂಥ ಸಂದರ್ಭದಲ್ಲಿಯೂ ಕೂಡ ನಮಗೆ ಮನದಟ್ಟಾಗುವಂಥದ್ದನ್ನ ನೋಡ್ಬೋದು. ಇನ್ನು ಆತನ ಮತ್ತೊಂದು ಕಾವ್ಯ ಪಂಪ ಭಾರತ, ಲೌಕಿಕವಾದಂತಹ ಕಾವ್ಯ. ಕತೆ ಪಿರಿದಾದೊಡಂ ಕತೆಯ ಮೇಯ್ಗಡಲ್ಲೀಯದೆ ಸಮಸ್ತ ಭಾರತಮ್ಮನ್ ಪೂರ್ವಮಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ ಅಂತ ಹೇಳಿ ತನ್ನ ಕೃತಿಗೆ ಏನು ತನ್ನ ಕಾವ್ಯ ರಚನೆಗೆ ಪ್ರೇರಣೆ ಆಯಿತು ಅನ್ನುವಂಥ ಸನ್ನಿವೇಶವನ್ನ ಆತ ವಿವರಿಸುವಂಥದ್ದನ್ನ ನೋಡ್ಬೋದು. ಬಹು ವಿಸ್ತಾರವಾದಂತಹ ಸುಮಾರು 1,00,000 ಶ್ಲೋಕಗಳಿರುವಂತಹ ವ್ಯಾಸ ಭಾರತ ಕಥೆಯನ್ನ ತನ್ನ ಕೃತಿಗೆ ಮೂಲ ಆಕರವಾಗಿರಿಸ್ಕೊಂಡಿದ್ದಾನೆ. ಅದನ್ನ ಆ ಮೂಲ ಆಕರವಾಗಿರಿಸ್ಕೊಂಡ್ರು ಕೂಡ ಎಷ್ಟು ಬೇಕೋ ಅಷ್ಟನ್ನ ಹೇಳುವಂತಹ ಒಂದು ಜಾಣ್ಮೆ ಪಂಪನಿಗಿದೆ. 1609 ಪದ್ಯಗಳನ್ನೇ ನನ್ನ ಸಂಕ್ಷಿಪ್ತವಾಗಿ ನಿರೂಪಿಸ್ತಾನೆ ಅಂದ್ರೆ ಅದು ಪಂಪಕವಿಯ ಒಂದು ಪ್ರತಿಭೆಯನ್ನ ತೋರಿಸುತ್ತೆ, ಅನಾವರಣಗೊಳಿಸುತ್ತೆ. ಮತ್ತೆ ತೀನಾಂಶಿ ಒಂದು ಮಾತನ್ನ ಹೇಳ್ತಾರೆ, ವಿಕ್ರಮಾರ್ಜುನ ವಿಜಯವು ಕನ್ನಡಿಯಲ್ಲಿ ಚಿಕ್ಕದಾಗಿ ಬಿದ್ದ ವ್ಯಾಸ ಭಾರತದ ನೆರಳಲ್ಲ, ಅಲ್ಲಿಯ ಚಿನ್ನವನ್ನ ಶೋಧಿಸಿ ತಂದು ಹೊಸದಾಗಿ ಎರಕ ಒಯ್ದು ಒಪ್ಪವಿಟ್ಟು ನಿಲ್ಲಿಸಿದ ನೂತನ ಪುತ್ಥಳಿಯದು ಅಂತ ಹೇಳಿ ಈ ಮಾತಿನಿಂದ ಕವಿ ಹೇಗೆ ಸಂಕ್ಷೇಪಗೊಳಿಸ್ಕೊಂಡಿದ್ದಾನೆ ಅನ್ನುವಂತಹ ಒಂದು ವಿಚಾರ ತಿಳಿದು ಬರುತ್ತೆ. ಮತ್ತೆ ಕವಿ ಸಮಕಾಲೀನವಾದಂತಹ ಚರಿತ್ರೆ ಏನಿದೆ ಮತ್ತೆ ಪುರಾಣ ಅವೆರಡನ್ನು ಕೂಡ ಮೇಳವಿಸಿ ಕಾವ್ಯವನ್ನ ರಚನೆ ಮಾಡಿದ್ದಾನೆ. ತನ್ನ ಆಶ್ರಯದಾತನಾದಂತಹ ಅರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಿಸ್ಕೊಳ್ತಾ ವಿಕ್ರಮಾರ್ಜುನ ವಿಜಯವನ್ನ ಸಮರ್ಥ ಭಾರತ ಅಂತ ಕರ್ಕೊಳ್ತಾ ಕಾವ್ಯವನ್ನ ರಚನೆ ಮಾಡಿರುವಂಥದ್ದು ಕೂಡ ಬಹಳ ಮುಖ್ಯ. ಮತ್ತೆ ಪಂಪ ಭಾರತವನ್ನ ಹಿಂದಿನ ವ್ಯಾಸ ಭಾರತ ಹೇಗಿತ್ತು ಹಾಗೆ ರಚನೆ ಮಾಡಿದ್ನ ಅನ್ನುವಂಥ ಪ್ರಶ್ನೆಯನ್ನ ಹಾಕೊಂಡ್ರೆ ಖಂಡಿತವಾಗಿಯೂ ಇಲ್ಲ. ಸಾಕಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ದಾನೆ. ತನ್ನ ಆಶ್ರಯ ದಾತನೊಂದಿಗೆ ಕಥಾನಾಯಕನನ್ನ ಸಮೀಕರಣ ಮಾಡ್ಕೊಂಡಿದ್ದಾನೆ. ಇಲ್ಲಿನ ಕಥಾನಾಯಕ ಅರ್ಜುನ ಹೊರತು ಧರ್ಮರಾಯ ಅಲ್ಲ ಅನ್ನುವಂಥದ್ದು ಕೂಡ ಬಹುಮುಖ್ಯವಾದಂತಹ ಮಾರ್ಪಾಡು. ಮತ್ತೆ ಅರ್ಜುನ ಸುಭದ್ರೆ ವಿವಾಹ ಆಗುವಂಥದ್ದು ಕೂಡ ಪರಸ್ಪರ ಅನುರಾಗದಿಂದ ಹೊರತಾಗಿ ಅರ್ಜುನ ಅಪಹರಿಸುವ ಮೂಲಕ ಅಲ್ಲ. ಹಾಗೆ ದ್ರೌಪದಿಯ ವಿಚಾರವಾಗಿಯೂ ಕೂಡ ಇಲ್ಲಿ ಆಕೆ ಪಂಚವಲ್ಲಭೆ ಅಲ್ಲ, ಆಕೆ ಅರ್ಜುನನ ಹೆಂಡತಿ ಮಾತ್ರ. ಯಾಕಂತಂದ್ರೆ ಅರ್ಜುನನನ್ನ ತನ್ನ ಆಶ್ರಯದಾತನಾದಂಥ ಹರಿಕೇಸರಿಗೆ ಸಮೀಕರಣ ಮಾಡಿಕೊಂಡವಂತ ದೃಷ್ಟಿಯಿಂದ. ಮತ್ತೆ ವ್ಯಾಸ ಭಾರತದಲ್ಲಿ ಏನು ಅಕ್ಷಯ ವಸ್ತ್ರ ಪ್ರಸಂಗ ಕಾಣಿಸುತ್ತೋ ಅದು ಇಲ್ಲಿ ಕಾಣಿಸ್ತೇ ಇರುವಂಥದ್ದನ್ನ ನೋಡ್ಬೋದು. ಜೊತೆಗೆ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡ್ಕೊಂಡು ಕುಳಿತುಕೊಳ್ಳುವಂಥದ್ದು ಭೀಷ್ಮರ ಸಲಹೆಯ ಮೇರೆಗೆ ಹೊರತು ಕಾಲವಂಚಿಸುವ ಸಲುವಾಗಿ ಹೊರತು ಭಯದಿಂದಲ್ಲ. ಅವರ ಸಲಹೆಯಂತೆ ಕಾಲವನ್ನ ತಳ್ಳಬೇಕಾಗಿರೋದ್ರಿಂದ, ಕಾಲವನ್ನ ವಂಚಿಸಬೇಕಾಗಿರೋದ್ರಿಂದ ಆತ ಕುಳಿತುಕೊಳ್ತಾನೆ ಹೊರತಾಗಿ ಯಾವುದೇ ಭಯದಿಂದ ಕುಳಿತುಕೊಳ್ಳೋದಿಲ್ಲ ಅನ್ನುವಂತಹ ಮಾತು ಕೂಡ ಇಲ್ಲಿನ ಬಹುಮುಖ್ಯವಾದಂತಹ ಮಾರ್ಪಾಡು. ಮತ್ತೆ ಪಂಪನ ಪ್ರತಿಭಾ ಅಭಿವ್ಯಕ್ತಿಗೆ
ಪ್ರತಿಭಾ ಅಭಿವ್ಯಕ್ತಿಯನ್ನು ತಿಳಿಸುವಂತಹ ಬಹುಮುಖ್ಯವಾದಂತಹ ಸನ್ನಿವೇಶಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಶಂತನು ಮತ್ತು ಸತ್ಯವತಿಯರ ಪ್ರಸಂಗದಲ್ಲಿ, ಪಾಂಡವಾದ್ರಿಯರ ಪ್ರಸಂಗದಲ್ಲಿ, ದ್ರೌಪದಿಯ ಪರಿಭವದ ಪ್ರಸಂಗದಲ್ಲಿ, ಮತ್ತು ಭಾನುಮತಿಯ ನೆತ್ತ ಪ್ರಸಂಗದಲ್ಲಿ, ಕರ್ಣ ಭೇದದಲ್ಲಿ, ಭೀಷ್ಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪಂಪನ ಪ್ರತಿಭೆ ಮುಗಿಲು ಮುಟ್ಟಿರುವಂಥದ್ದನ್ನು ನೋಡ್ಬೋದು. ಯಾಕಂದರೆ ಆತನ ಪದ್ಯಗಳನ್ನು ಓದ್ತಾ ಇದ್ದ ಹಾಗೆ ಈ ಭಾಗಗಳ ಸಂದರ್ಭದಲ್ಲಿ ನಮಗೆ ಅದು ಮನದಟ್ಟಾಗುವಂಥದ್ದನ್ನು ನಾವು ಅರ್ಥಕೊಳ್ಬೋದು. ಇದಿಷ್ಟು ಕೂಡ ಪಂಪನ ಪಂಪನಿಂದ ರಚಿತವಾದಂತಹ ಆದಿಪುರಾಣ ಮತ್ತು ಪಂಪ ಭಾರತವನ್ನು ಕುರಿತಾದಂತಹ ಬಹು ಸಂಕ್ಷಿಪ್ತವಾದಂತಹ ವಿಚಾರ. ಮುಂದಿನ ಒಂದು ತರಗತಿಯಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ನಮಸ್ಕಾರಗಳು.